ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ಮಾನವನ ಅತಿ ಶಕ್ತಿಶಾಲಿಯಾದ ಅಸ್ತ್ರ ಅನ್ನಿಸ್ಕೊಂಡಿರುವ ಮನಸ್ಸಿನ ಶಕ್ತಿಯ ಬಗ್ಗೆ, ಮನಸ್ಸಿನ ಶಕ್ತಿಯಿಂದ ನಾವು ಏನೆಲ್ಲ ಸಾಧಿಸಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಒಂದೇ ಕ್ಷಣ ನಿನ್ನ ಮನಸ್ಸು ನಿನ್ನ ಗೆಳೆಯನಾಗಬಹುದು, ಅದೇ ಕ್ಷಣ ನಿನ್ನ ಶತ್ರುವಾಗಿ ಕೂಡ ಪರಿವರ್ತನೆ ಆಗಬಹುದು. ನಮ್ಮ ಜೀವನದಲ್ಲಿ ನಾವೆಲ್ಲ ಏನಾದರೂ ಸಾಧಿಸಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಹಲವರು ಆರಂಭಿಸುವ ಮೊದಲೇ ಇಡುತ್ತೇವೆ, ಏಕೆಂದರೆ ನಮ್ಮ ಮನಸ್ಸು ನಮ್ಮನ್ನು ನಂಬಲ್ಲ. ಆದರೆ ನಿಮಗೆ ಗೊತ್ತಾ, ನಾವು ಏನು ಯೋಚಿಸ್ತೀವೋ ಅದೇ ನಾವು ಆಗ್ತೀವಿ ಅನ್ನೋದು. ಸೈನ್ಸ್ ಕೂಡ ಹೇಳುತ್ತೆ, ನಮ್ಮ ದಿನದ 95% ಕ್ರಿಯೆಗಳು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಅಚೇತನ ಮನಸ್ಸಿನಿಂದ ನಿಯಂತ್ರಿತವಾಗ್ತದೆ. ಅಂದರೆ ನೀವು ಹೇಗೆ ಯೋಚಿಸ್ತೀರಿ ಹಾಗೆಯೇ ನಿಮ್ಮ ಜೀವನ ಕೂಡ ರೂಪುಗೊಳ್ಳುತ್ತೆ. ಒಂದು ಕಷ್ಟಕರವಾದ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂದ್ಕೊಂಡಿರ್ತೀರ, ಆದರೆ ಒಂದು ವೇಳೆ ಅದನ್ನು ನೀವು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ರೆ, ಹೌದು, ಅದು ನಿಮ್ಮ ಮನಸ್ಸಿನ ಶಕ್ತಿ, ಮನೋಬಲದಿಂದ ಮಾತ್ರ ಸಾಧ್ಯ. ಇವತ್ತು ನಾವು ಮನಸ್ಸಿನ ಶಕ್ತಿ ಅಂದ್ರೇನು, ಅದನ್ನು ಹೇಗೆ ಬಳಸ್ಬೋದು ಮತ್ತು ಅದು ನಮ್ಮ ಜೀವನವನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಇಡೀ ಇತಿಹಾಸದಲ್ಲೇ ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮ ಮನಸ್ಸಿನ ಶಕ್ತಿಯಿಂದ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಅತಿ ಸಾದಾ ಕುಟುಂಬದಿಂದ ಬಂದು ತಮ್ಮ ಕನಸುಗಳನ್ನ ಹತ್ತಿರದಿಂದ ಕಂಡು ಆ ಕನಸುಗಳನ್ನ ನನಸು ಮಾಡಿ ಒಬ್ಬ ಅತ್ಯಂತ ಯಶಸ್ವಿ ವಿಜ್ಞಾನಿಯಾಗಿ ಭಾರತದ ರಾಷ್ಟ್ರಪತಿಯಾಗಲು ಸಾಧ್ಯವಾಯಿತು. ಥಾಮಸ್ ಎಡಿಸನ್ 8,000 ಬಾರಿ ವಿಫಲವಾದರೂ ಬಿಡದೆ ಪರಿಶ್ರಮ ಪಟ್ಟು ವಿದ್ಯುತ್ ಬಲ್ಬನ್ನು ಕಂಡುಹಿಡಿದರು. ಅವರು ತಮ್ಮ ದೃಢ ನಿರ್ಧಾರ ಹಾಗೂ ಮನಸ್ಸಿನ ಶಕ್ತಿಯನ್ನು ನಂಬಿದರು. ಡಾಕ್ಟರ್ BR ಅಂಬೇಡ್ಕರ್ ತೀರಾ ಕಠಿಣ ಪರಿಸ್ಥಿತಿಗಳ ನಡುವೆ ಬೆಳೆದು ಮನಸ್ಸಿನ ಶಕ್ತಿಯಿಂದ ದೇಶದ ಸಂವಿಧಾನವನ್ನೇ ರೂಪಿಸಿದರು. ಹೀಗೆ ಅನೇಕ ವ್ಯಕ್ತಿಗಳು ಅಂದುಕೊಂಡಿರೋದನ್ನು ಸಾಧಿಸಿದ್ದಾರೆ. ಮಾನವ ಶರೀರದಲ್ಲಿಯೇ ಶಕ್ತಿಶಾಲಿಯಾದ ಯಂತ್ರವೆಂದರೆ ಅದು ಮನಸ್ಸು. ಇದು ಕಣ್ಣಿಗೆ ಕಾಣಲ್ಲ, ತೂಕವಿಲ್ಲ, ರೂಪವಿಲ್ಲ, ಆದರೆ ನಮ್ಮ ಬದುಕನ್ನೇ ರೂಪಿಸಬಲ್ಲದು. ನಿಮ್ಮ ಮನಸ್ಸು ನೀವು ಏನು ಯೋಚಿಸ್ತೀರೋ ಅದನ್ನೇ ನಂಬುತ್ತೆ. ಧನಾತ್ಮಕ ಯೋಚನೆಗಳು ಅಂದರೆ ಪಾಸಿಟಿವ್ ಥಾಟ್ಸ್ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತೆ. ಋಣಾತ್ಮಕ ಯೋಚನೆಗಳು ಅಂದರೆ ನೆಗೆಟಿವ್ ಥಾಟ್ಸ್ ನಿಮ್ಮ ಆತ್ಮವಿಶ್ವಾಸವನ್ನೇ ಕುಗ್ಗಿಸುತ್ತೆ. ಉದಾಹರಣೆಗೆ, ನೀವು ದಿನವೂ ನಾನು ತುಂಬ ಶಕ್ತಿಶಾಲಿ, ನಾನು ನನ್ನ ಗುರಿಯನ್ನು ತಲುಪಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದನ್ನು ನಿಜ ಅಂತ ನಂಬುತ್ತೆ. ಪ್ರತಿದಿನ 10 ನಿಮಿಷ ಧ್ಯಾನ ಮಾಡಿ. ಇದು ನಿಮ್ಮ ಯೋಚನೆಗಳನ್ನು ಶಾಂತಗೊಳಿಸುತ್ತೆ ಹಾಗೂ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಎರಡನೇದು ದೃಢ ನಿಶ್ಚಯ. ಒಂದು ಗುರಿ ಹೊಂದಬೇಕು. ನೀವು ಒಂದು ಗುರಿಯನ್ನು ಹೊಂದಿದರೆ ಆ ಗುರಿಯನ್ನು ಪ್ರತಿದಿನವೂ ನೆನೆಸ್ಕೊಳ್ತಾ ಇರಿ, ಅಚೀವ್ ಮಾಡಿರೋ ಹಾಗೆ. ಮೂರನೇದು ನಿಮ್ಮ ದೃಷ್ಟಿಕೋನ ಅಂದರೆ ನೀವು ನೋಡುವ ವಿಧಾನವನ್ನು ಬದಲಾಯಿಸ್ಕೊಳ್ಳಿ. ಪ್ರತಿಯೊಂದು ಸಮಸ್ಯೆಯನ್ನು ಸಮಸ್ಯೆ ಅಂದ್ಕೊಳ್ಳದೆ ಆ ಸಮಸ್ಯೆಯಲ್ಲೂ ಅವಕಾಶವನ್ನು ಹುಡುಕಿ. ನಾಲ್ಕನೇದು ಪ್ರತಿದಿನ ಅಫರ್ಮೇಷನ್ಸನ್ನು ಬರೆಯೋದು. ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ನೀವು ಪಾಸಿಟಿವ್ ಅಫರ್ಮೇಷನ್ಸ್, ಪಾಸಿಟಿವ್ ಸೆಂಟೆನ್ಸ್ಗಳನ್ನು ಬರೆಯೋದ್ರಿಂದ ನಿಮ್ಮ ವಿಶ್ವಾಸ ಹೆಚ್ಚಾಗುತ್ತೆ. ನಾನು ಸದಾ ಅಭಿವೃದ್ಧಿಯಲ್ಲಿದ್ದೀನಿ, ನಾನು ಗೆಲ್ಲುತ್ತಿದ್ದೀನಿ. ಈ ರೀತಿಯಾದ ಒಂದು ಪಾಸಿಟಿವ್ ಥಾಟ್ಸನ್ನು, ಪಾಸಿಟಿವ್ ಸೆಂಟೆನ್ಸಸ್ನ ನೀವು ಬರೆಯೋದ್ರಿಂದ ನಿಮ್ಮ ವಿಶ್ವಾಸ ಹೆಚ್ಚಾಗುತ್ತೆ. ಪ್ರೇರಣಾದಾಯಕ ಪುಸ್ತಕಗಳನ್ನು ಓದಿ. ಶಕ್ತಿ ತುಂಬಿದ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಆಹಾರವಾಗುತ್ತೆ. ಮೋಟಿವೇಶ್ನಲ್ ಬುಕ್ಸು ಬೇಕಾದಷ್ಟಿರ್ತವೆ. ಆ ಥರದನ್ನೆಲ್ಲ ಓದೋದ್ರಿಂದ ಮನಸ್ಸಿಗೆ ಅದು ಒಂದು ಫುಡ್ ರೀತಿಯಲ್ಲಿ ವರ್ಕ್ ಆಗುತ್ತೆ. ಮನಸ್ಸು ಗೆಲುವಿನ ಮಾರ್ಗ. ಮನಸ್ಸು ಎಷ್ಟು ಶಕ್ತಿಶಾಲಿ ಅಂದರೆ, ನೀವು ಏನನ್ನು ಮನಸ್ಸಿಂದ ನಂಬ್ತಿರೋ ಅದು
ಅಸಾಧ್ಯವಾಗಿದ್ದರೂ ಅದನ್ನು ಸಾಧ್ಯವಾಗಿಸಿ. ನೀವು ನಿಮ್ಮ ಮನಸ್ಸನ್ನಾಗಿದ್ದರೆ ಈ ಲೋಕದಲ್ಲಿ ಎಲ್ಲವನ್ನು ಗೆಲ್ಲಬಹುದು. ಇವತ್ತಿನಿಂದ ಪ್ರಾರಂಭಿಸಿ. ಧನಾತ್ಮಕ ಯೋಚನೆ, ದೃಢ ಗುರಿ ಮತ್ತು ನಂಬಿಕೆ. ನಿಮ್ಮ ಮನಸ್ಸು ಶಕ್ತಿಶಾಲಿ ಕೇಂದ್ರ. ಅದನ್ನು ಬಳಸಿ ನಿಮ್ಮ ಕನಸುಗಳನ್ನು ವಾಸ್ತವವನ್ನಾಗಿ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂದಿನಿಂದ ನಮ್ಮ ಮನಸ್ಸಿನ ಮೂಲಕ ನಾವೆಲ್ಲರೂ ಸಾಧಕರಾಗೋಣ. ಥ್ಯಾಂಕ್ ಯು ಯೂನಿವರ್ಸ್.